ನಮಸ್ಕಾರ ಸ್ನೇಹಿತರೆ. ಕಾಶ್ಮೀರದಲ್ಲಿ ನೀವು ಯಾವ ಧರ್ಮದವರು ಅಂತ ಕೇಳಿ ಅಲ್ಲಿ ಬಂದಂತಹ ಉಗ್ರರು ಹಿಂದೂ ಧರ್ಮ ಅಂತ ಹೇಳಿದ ತಕ್ಷಣ ಅವ್ರನ್ನೆಲ್ಲ ಕೊಲೆ ಮಾಡಿದ್ರು. ಅದೇ ರೀತಿಯಾಗಿ ಅದಕ್ಕೆ ಪ್ರತಿಕಾರವಾಗಿ ನಮ್ಮ ಕರ್ನಾಟಕದಲ್ಲಿ ಆಯಿತು, ತಹಸೀಲ್ದಾರ್ ಅವರಿಗೆ ಡಿ ಸಿ ಅವರಿಗೆ ಮನವಿ ಪತ್ರ ಕೊಡೋದು, ಅವು ಒಂದೆರಡು ಫೋಟೋ ಮಾಡೋದು, ಫೇಸ್ಬುಕ್ಕಲ್ಲಿ ಹಾಕೋದು, ಇನ್ಸ್ಟಾಗ್ರಾಮಲ್ಲಿ ಹಾಕೋದು, ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹಾಕೋದು. ಸ್ನೇಹಿತರೆ ಹಾಗೂ ನನ್ನ ಹಿಂದೂ ಸಹೋದರ ಸಹೋದರಿಯರೇ, ಮನವಿ ಕೊಡೋದಲ್ಲ, ನಮ್ಮ ಧರ್ಮದ ವಿರುದ್ಧ ಮಾತಾಡಿರುವಂಥವರನ್ನ ಏನು ಶಿಕ್ಷೆ ಕೊಡಬೇಕು, ನಾವು ಹೇಗೆ ಹೊಡಿಬೇಕು ಅವರನ್ನ, ಅದಕ್ಕೆ ನಾವು ಏನು ತಯಾರಿ ಮಾಡ್ಕೋಬೇಕು, ನಮ್ಮ ಹತ್ರ ಯಾವ್ಯಾವ ಆಯುಧಗಳಿರಬೇಕು, ಇದ್ರ ಬಗ್ಗೆ ಯೋಚನೆ ಮಾಡಿ ಇದಕ್ಕೊಂದು ಒಗ್ಗಟ್ಟಿನ ಶಕ್ತಿ ಅಂತ ಅಂದ್ಕೊಳ್ಳಿ. ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರ ಹತ್ರನೂ ಆಯುಧವನ್ನು ಇಟ್ಕೊಂಡು ಕೆಲಸ ಮಾಡುವಂತ ಕೆಲಸ ಪ್ರಾರಂಭ ಮಾಡಿ. ಈ ಮನವಿ ಕೊಡೋ ಕಾಲ ಹೊರಟೋಯ್ತು. ಮನವಿ ಕೊಡಂಗಿಲ್ಲ, ಯಾರ ಹತ್ರ ಹೋಗಿ ಪತ್ರ ಹಿಡ್ಕೊಂಡು ನೀವು ತಗೊಳ್ಳಿ ಅಂತ ಹೇಳಿ ಮಾಡಂಗಿಲ್ಲ. ಬೇಡ, ಇದು ಪ್ರತಿಕಾರಕ್ಕೆ ಉತ್ತರ ಕೊಡುವಂತಹ ಕೆಲಸ ಪ್ರಾರಂಭ ಆಗಬೇಕಾಗಿದೆ ಇವತ್ತಿನ ದಿನಗಳಲ್ಲಿ. ಅದರ ಬಗ್ಗೆ ಯೋಚನೆ ಮಾಡಿ ನಾವೆಲ್ಲರೂ ಸಿದ್ಧರಾಗೋಣ. ಪ್ರತಿಯೊಬ್ಬರ ಮನೆಯಲ್ಲೂ ತಲ್ವಾರ್ಗಳನ್ನು ಇಟ್ಕೊಳ್ಳೋಣ, ಪ್ರತಿಯೊಬ್ಬರು ಪರ್ಮಿಷನ್ ತಗೊಂಡು ಗನ್ಗಳನ್ನು ಇಟ್ಕೊಳ್ಳೋಣ. ಮನೆಗಳಲ್ಲಿ ಡಿ ಸಿ ಆಫೀಸಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಆ ಟ್ರೈನಿಂಗ್ ತಗೊಂಡು ಗನ್ಗಳನ್ನು ನಾವು ತಂದಿಟ್ಕೊಳ್ಳೋಣ. ನಮ್ಮ ಸುರಕ್ಷತೆಗಾಗಿ, ನಮ್ಮ ಧರ್ಮದ ಸಂರಕ್ಷಣೆಗಾಗಿ ನಾವಿನ್ನು ಅದನ್ನೆಲ್ಲ ವಸ್ತುಗಳನ್ನು ನಮ್ಮ ಹತ್ರ ಇಟ್ಕೊಳ್ಳೋಣ ಅಂತ ಹೇಳ್ತೇನೆ. ಇಲ್ಲ ಅಂತಂದ್ರೆ ಇವತ್ತು ಕಾಶ್ಮೀರದಲ್ಲಾಗಿದೆ, ನಾಳೆ ನಮ್ಮ ಕರ್ನಾಟಕದಲ್ಲೂ ಆಗೋದೇನು ತಪ್ಪಿಲ್ಲ, ಹಾಗೇ ಆಗತ್ತೆ. ಯೋಚನೆ ಮಾಡಿ. ಸೊ ಇಂತಹ ಹರಾಮ್ಕೋರ್ಗಳಿಗೆ ಉತ್ತರ ಕೊಡಲೇಬೇಕಾಗತ್ತೆ, ಕೊಡುವಂತಹ ಪರಿಸ್ಥಿತಿ ಬಂದಿದೆ. ಅದ್ರ ಬಗ್ಗೆ ನೀವೇ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಉತ್ತರ ಕೊಡೋದಿನ ಮೇಲಿಂದ ಆಯುಧದಿಂದನೇ ಹೊರತು ಮನವಿ ಪತ್ರದಿಂದ ಅಲ್ಲ. ಇದನ್ನ ಎಚ್ಚೆತ್ಕೊಳ್ಳಿ ನೀವೆಲ್ಲರೂ ಬಂಧುಗಳೇ. ಜೈ ಶ್ರೀರಾಮ್, ಜೈ ಹಿಂದೂ ರಾಷ್ಟ್ರ ಬಂಧುಗಳೇ.